ಪಟ್ಟಣದ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಯ ಆವರಣದಲ್ಲಿ ರವಿವಾರ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪಂಚಾಯತ್ ಬೆಳಗಾವಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಬೆಳಗಾವಿ ರೋಟರಿ ಕ್ಲಬ್ ಆಫ್ ರಾಮದುರ್ಗ ಇನ್ನರ್ ವೀಲ್ ಕ್ಲಬ್ ಆಫ್ ರಾಮದುರ್ಗ ಇವರ ಸಹಯೋಗದಲ್ಲಿ ಮಕ್ಕಳಿಗಾಗಿ ಪಲ್ಸ್ ಪೋಲಿಯೋ ಲಸಿಕಾ ಅಭಿಯಾನ ಕಾರ್ಯಕ್ರಮ ಜರುಗಿದೆ. ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ನಂತರ ಮಾಧ್ಯಮದವರ ಜೊತೆ ಮಾತನಾಡಿದ ಶಾಸಕ ಅಶೋಕ್ ಪಟ್ಟಣ ಅವರು, ಮಕ್ಕಳು ಸದೃಢವಾಗಿ ಬೆಳೆಯಲು ಆರೋಗ್ಯವಾಗಿರಲು ಪ್ರತಿ ವರ್ಷದಂತೆ ಈ ವರ್ಷವೂ ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ರಾಮದುರ್ಗ ಸರ್ಕಾರಿ ಆಸ್ಪತ್ರೆ ಅಭಿವೃದ್ಧಿಗಾಗಿ ಸರ್ಕಾರ ಈಗಾಗಲೇ ಅನುದಾನ ಘೋಷಣೆ ಮಾಡಿದೆ. ಮುಂದಿನ 2-3 ತಿಂಗಳ ಒಳಗೆ ಈ ಕಾಮಗಾರಿಯನ್ನ ಪ್ರಾರಂಭ ಮಾಡ್ತೀವಿ. ಬೆಳಗಾವಿ ಅಧಿವೇಶನದ ಸಂದರ್ಭದಲ್ಲಿ ರಾಮದುರ್ಗ ತಾಲೂಕಿನ ನೀರಾವರಿ ಯೋಜನೆಗಳ ಕುರಿತು ನೀರಾವರಿ ಸಚಿವರು ಹಾಗೂ ಅಧಿಕಾರಿಗಳೊಂದಿಗೆ ಸಭೆ ನಡೆಸಲಾಗಿದೆ. ವೀರಭದ್ರ ಏತ ನೀರಾವರಿ ಯೋಜನೆ ಕಾಮಗಾರಿಯು ಬಹಳ ವಿಳಂಬವಾಗಿದೆ. ಆದ್ದರಿಂದ ಈಗಿರುವ ಗುತ್ತಿಗೆಯನ್ನ ರದ್ದುಪಡಿಸಿ ಮತ್ತೊಮ್ಮೆ ಹೊಸ ಟೆಂಡರ್ ಕರೆದು ಆದಷ್ಟು ಬೇಗ ಕಾಮಗಾರಿಯನ್ನ ಮುಗಿಸ್ತೀವಿ. ಅದೇ ರೀತಿ ಸಾಲಾಪುರ ಏತ ನೀರಾವರಿ ಯೋಜನೆ ಕಾಮಗಾರಿಯನ್ನು ಕೂಡ ಪೂರ್ಣಗೊಳಿಸಲು ಸಭೆಯಲ್ಲಿ ನಿರ್ಧಾರ ಮಾಡಲಾಗಿದೆ. ಲೋಕಾಪುರದಿಂದ ಧಾರವಾಡ ರೈಲ್ವೆ ಮಾರ್ಗಕ್ಕೆ ಅಗತ್ಯ ಭೂಮಿ ಒದಗಿಸುವುದಾಗಿ ಸಿಎಂ ಸಿದ್ದರಾಮಯ್ಯ ಅವರು ಕೇಂದ್ರ ಸರ್ಕಾರಕ್ಕೆ ಈಗಾಗಲೇ ಪತ್ರ ಬರೆದಿದ್ದಾರೆ. ರಾಮದುರ್ಗಕ್ಕೆ ರೈಲ್ವೆ ಸಂಪರ್ಕ ಕಲ್ಪಿಸಲು ನಾವು ಕೂಡ ಬದ್ಧರಾಗಿದ್ದೇವೆ. ಪಟ್ಟಣದಲ್ಲಿ ಕ್ರೀಡಾಂಗಣಕ್ಕಾಗಿ ಈಗಾಗಲೇ 2 ಸ್ಥಳವನ್ನ ಗುರುತಿಸಿದ್ದೀವಿ. ಅದರಲ್ಲಿ ಒಂದು ಜಾಗ ಫೈನಲ್ ಮಾಡಿ 1 ವರ್ಷದ ಒಳಗೆ ಕ್ರೀಡಾಂಗಣವನ್ನ ನಿರ್ಮಾಣ ಮಾಡ್ತೀವಿ ಎಂದಿದ್ದಾರೆ. ದಿನಾಚರಣೆ ಆಚರಿಸ್ತಾ ಇದ್ದೀವಿ. ಎಲ್ಲ ಸಣ್ಣ ಮಕ್ಕಳಿಗೆಲ್ಲ ಪಲ್ಸ್ ಪೋಲಿಯೋನ ಹಾಕಿ ಅವರೆಲ್ಲ ಸದೃಢವಾಗಿ ಬೆಳೀಲಿ ಅಂತೇಳಿ ಆ ದೃಷ್ಟಿಯಿಂದ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಇರ್ತದೆ. ಹಿಂದಿನ ಕಾಲದಾಗೆ ಪಲ್ಸ್ ಪೋಲಿಯೋ ಹಾಕದೆ ಬೇಕಾದಷ್ಟು ಜನ ಪೋಲಿಯೋಗೆಲ್ಲ ದೂರಪಡಿಸ್ತಾ ಇದ್ರು. ಅದನ್ನು ತಂತ್ರಜ್ಞಾನದಿಂದ ಅಭಿವೃದ್ಧಿಪಡಿಸಿ ಈ ಡ್ರಾಪ್ಸ್ ಹಾಕಿದ್ರೆ ಪೋಲಿಯೋ ಏನು ಅಟ್ಯಾಕ್ ಆಗದಂಗೆ ಮಾಹಿತಿ ತಂತ್ರಜ್ಞಾನದಿಂದ ರುಜುವಾತಾಗಿರೋದ್ರಿಂದ ಎಲ್ಲರಿಗೂ ನಾವು ಪಲ್ಸ್ ಪೋಲಿಯೋ ಮಕ್ಕಳಿಗೆಲ್ಲ ಪ್ರತಿ ವರ್ಷನೂ ಎಲ್ಲ ಸಣ್ಣ ಮಕ್ಕಳಿಗೆ ಪ್ರತಿ ವರ್ಷನೂ ಪಲ್ಸ್ ಪೋಲಿಯೋ ಆಗ್ತಾ ಇದ್ದೀವಿ. ರಾಜ್ಯಾದ್ಯಂತ ಒಂದು ಡಿಸಿಷನ್ ತಗೋತಾರೆ. ಯಾಕೆ ಮಾಡಿದ್ದಾರೆ ಅಂತಂದ್ಬಿಟ್ಟು ಒಂದು ಸಮಿತಿ ಮಾಡಿ ಈಗ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಈಗ ಮೊನ್ನೆ ಅಸೆಂಬ್ಲಿ ಕೂಡ ಭಾಳ ಜನ ಬಂದು ಹೇಳಿದ್ರು. ಅದ್ರ ಬಗ್ಗೆ ಆರೋಗ್ಯ ಸಚಿವರ ಜೊತೆ ಮಾತಾಡ್ಕೊಂಡು ಆಮೇಲೆ ಒಂದು ನಿರ್ಧಾರ ತಗೊಂತೀವಿ. ಸರ್, ಈಗ ಸರ್ಕಾರಿ ಆಸ್ಪತ್ರೆಗೆ ಅನುದಾನ ರಿಲೀಸ್ ಆಗಿರುವಂಥದ್ದು ಸರ್, ಒಂದು ಸರ್ಕಾರ ಇನ್ನೂ ಒಂದು 2 ತಿಂಗಳು ಆಗ್ಬೋದು. 2 ತಿಂಗಳೊಳಗೆ ಇಲ್ಲೇ ಸ್ಟಾರ್ಟ್ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು ಸರ್. ಈಗ ಚಳಿಗಾಲ ಅಧಿವೇಶನದಲ್ಲಿ ತಾಲೂಕು ಅಭಿವೃದ್ಧಿಗಾಗಿ ಏನಾರ ಚರ್ಚೆ ಆಯ್ತಾ? ವೀರಭದ್ರ ಏತನೀರಾವರಿ ಮತ್ತು ಸಾಲಾಪುರ ಏತನೀರಾವರಿ ಒಂದು ಮೀಟಿಂಗ್ ಕರೆದಿದ್ರು ಮುಖ್ಯಮಂತ್ರಿಗಳು, ನೀರಾವರಿ ಮಂತ್ರಿಗಳು, ಮಲೆ ಎಲ್ಲ ಅಧಿಕಾರಿಗಳು ತೆಗೆದು ವೀರಭದ್ರ ಏತನೀರಾವರಿ ಭಾಳ ತಡ ಆಗಿರೋದ್ರಿಂದ ಆ ಕಾಂಟ್ರಾಕ್ಟರನ್ನು ರದ್ದುಪಡಿಸಿ ಹೊಸ ಟೆಂಡರ್ ಕರೆಗೆ ಏರ್ಪಾಡು ಮಾಡಿದ್ವಿ. ಮತ್ತು ಅದ್ರಾಗಿರೋದು ಎಲೆಕ್ಟ್ರಿಕ್ ಸಂಬಂಧಪಟ್ಟಂಥ ಇದು ಒಂದು ಸುಮಾರು 20 ಕೋಟಿ ರೂಪಾಯಿದು ಆ ಸಾಲಾಪುರ ಲಿಫ್ಟ್ ಇರಿಗೇಷನ್ಗೆ ಅಲ್ಲಿಗೆ ಶಿಫ್ಟ್ ಮಾಡಿ ಅದನ್ನು ಕಂಪ್ಲೀಟ್ ಮಾಡ್ತೀವಿ. ಇದನ್ನು ಟೆಂಡರ್ ಕರೆದು ಇದು ಕಂಪ್ಲೀಟ್ ಮಾಡ್ತೀವಿ. ದಶಕಗಳಿಂದ ರೈಲ್ವೆ ಹೋರಾಟಕ್ಕೆ ಕೇಳ್ತಾ ಇರ್ತಾರೆ. ರೈಲ್ವೆ ಹೋರಾಟ ನಾವು ಮಾಡ್ತಾನೆ ಇದೀವಿ. ಎಲ್ಲ ನಾವು ಹೋದಾಗೆಲ್ಲ ಡೆಲ್ಲಿಗೆಲ್ಲ ಹೋದಾಗೆಲ್ಲ ಮಂತ್ರಿಗಳು ಮೀಟ್ ಮಾಡ್ತೀವಿ. ಅದೆಲ್ಲ ಕೇಂದ್ರ ಸರ್ಕಾರ ಮಾಡ್ಬೇಕಾದ್ರೆ ನಮ್ದೇನಿಲ್ಲ. ನಾವೀಗ ಎಷ್ಟು ಜಮೀನು ಬೇಕು ನಾವು ಜಮೀನು ಕೊಡೋಕ್ಕೆ ರೆಡಿ ಇದೀವಿ ಅಂತ ಮುಖ್ಯಮಂತ್ರಿಗಳಿಗೆ ಆಗಲೇ ಪತ್ರ ಬರೆದಿದ್ದಾರೆ. ನಾವು ಅದನ್ನು ರೆಡಿ ಇದೀವಿ. ಅದು ನಾವು ಬದ್ಧವಾಗಿದ್ದೀವಿ. ನಮಸ್ಕಾರ ಸರ್. ಅದರಿಂದ ಆಟದ ಮೈದಾನದ ಬಗ್ಗೆ ಏನಾಯ್ತು ಸರ್? ಆಟದ ಮೈದಾನ ಒಂದು ಮಾಡ್ತಾ ಇದೀವಿ. MLBCನ ಶಿಫ್ಟ್ ಮಾಡ್ಬೇಕಂತ ಮಾಡ್ತಾ ಇದೀವಿ. MLBCನೇ ಇಲ್ಲಾಂದರೆ ಅಥವಾ ಮುಳ್ಳೂರು ಗುಡ್ಡದ ಹತ್ರ 2ರೊಳಗೆ ಒಂದು ಕಡೆ ಮಾಡಬೇಕು ಅಂತ ಒಂದು ಚಿಂತನೆ ನಡೆದಿದೆ. ಆದಷ್ಟು ಬೇಗ 1 ವರ್ಷಕ್ಕೆ ಎಲ್ಲ ರೆಡಿ ಮಾಡ್ತೀವಿ. ನಮಸ್ಕಾರ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ. ಇನ್ನಷ್ಟು ಹೀಗೆ ಆಸಕ್ತಿದಾಯಕ ವಿಡಿಯೋಗಳನ್ನು ಪಡೆಯಲು ನಮ್ಮ NTV ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಅನ್ನು ಒತ್ತಿ. ನಿಮ್ಮ ಬೆಂಬಲವೇ ನಮಗೆ ಸ್ಫೂರ್ತಿ.